ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ತಿಳಿದಂಗೆ ನಮ್ಮ UPA ಸರ್ಕಾರ ಇದ್ದಾಗ ಹಾಗೂ ಈ ಮೋದಿಯ ಸರ್ಕಾರ ಇದ್ದಾಗಲೂ ಮನ್ರೇಗಾ ಅನ್ನೋ ಒಂದು ಸ್ಕೀಮ್ ಇದೆ. ಈ ಮನ್ರೇಗಾ ಸ್ಕೀಮ್ ಏನಂದರೆ, ನಮ್ಮ ದೇಶದ ಪಿತಾಮಹರಾದ ಮಹಾತ್ಮ ಗಾಂಧೀಜಿಯವರ ಹೆಸರ ಮೇಲೆ ರೂರಲ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಂತ ಒಂದು ಮಾಡಿದ್ರು. ಅದೇನೆಂದರೆ 100 ದಿನ ಕೂಲಿ. ಆ ರೂರಲಲ್ಲಿ ಯಾರ್ಯಾರು ಭಾಳ ಕಡುಬಡವರು ಇರ್ತಾರೋ ಅವರಿಗೆ ಒಂದು ಉದ್ಯೋಗ ಖಾತ್ರಿ ಒಂದು ಯೋಜನೆ ಇತ್ತು. ಸ್ನೇಹಿತರೆ, ಗಾಂಧಿ ಅದು ಏನು ತಪ್ಪು ಮಾಡಿದಾರೋ ಏನೋ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ಈ ಮೋದಿಜಿಗೆ, ಈ RSSಗೆ, ಈ BJPಗೆ ಗಾಂಧೀಜಿ ಒಂದು ನುಂಗಲಾರದ ತುತ್ತಾಗ್ಬಿಟ್ಟಿದ್ದಾರೆ. ಇಲ್ಲಿ ಸಿಗಾಕೊಂಡಿದ್ದಾರೆ. ಅಲ್ಲಪ್ಪ ಮೋದಿಜಿ, ನಿನಗೆ ಫಾರಿನ್ ಡಿಗ್ನಿಟರೀಸ್ ಬಂದರೆ, ಪುತಿನ್ ಬಂದರೆ, ಇವ್ರು ಯಾರು ಚೈನಾದ ಪ್ರಧಾನಿ ಬಂದರೆ, ಬೇರೆಯವ್ರು ಬಂದರೆ ನಿನಗೆ ಮಹಾತ್ಮ ಗಾಂಧಿ ರಾಜ್ಘಾಟಕ್ಕೆ ಕರ್ಕೊಂಡು ಹೋಗ್ತೀಯ. ಆದರೆ ಮನ್ರೇಗಾದಲ್ಲಿ ಮಹಾತ್ಮ ಗಾಂಧಿಯವ್ರ ಹೆಸರಿದೆ ಅಂತ ಹೇಳ್ಬಿಟ್ಟು ಇವತ್ತು ಆ ಮಹಾತ್ಮ ಗಾಂಧಿಯ ಹೆಸರು ತೆಗೆದುಬಿಟ್ಟು ಅದೇ ಮನ್ರೇಗಾನ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕ ಮಿಷನ್ ಅಂತ ಹೇಳ್ಬಿಟ್ಟು ಅದು ಶಾರ್ಟ್ ಫಾರ್ಮಲ್ಲಿ ಜಿ ರಾಮ್ಜಿ ಅಲ್ಲ ರೀ. ಮಹಾತ್ಮ ಗಾಂಧಿಗಿನ್ನ ನಿಮಗೆ ರಾಮಭಕ್ತ ಯಾರನ್ನ ಬೇಕಾಗಿತ್ತ ಮೋದಿಜಿ? ಏನ್ರಿ ನಿಮಗೆ ಬಂದಿರೋ ರೋಗ? ಇವತ್ತು ಸಾಯೋ ಟೈಮಲ್ಲೂ ಹೇ ರಾಮ್ ಅಂತ ಸತ್ತ ಮಹಾತ್ಮ ಗಾಂಧಿಗಿನ್ನ ದೊಡ್ಡ ಹಿಂದೂ ಬೇಕೇನಯ್ಯ ನಿಮಗೆ? ಮಹಾತ್ಮ ಗಾಂಧಿಗಿನ ದೊಡ್ಡ ರಾಮ್ ಭಕ್ತ ಬೇಕಾ? ಅದಕ್ಕೆ ನಾವು ಯಾವಾಗಲೂ ಹೇಳ್ತಾ ಇದ್ದೀವಿ, ನೀವು ನಾಟಕ ಮಾಡ್ತೀರಾ. ನೀವು RSS, ಬಜರಂಗ್ ದಳ, VHP, BJP ನೀವೆಲ್ಲ ಆ್ಯಕ್ಚುಲಿ ಗೋಡ್ಸೆ ಸಂತತಿಗಳು. ನಿಮಗೆ ಗೋಡ್ಸೆಗೆ ಒಳಗಿರೋ ಪ್ರೀತಿ ನಿಮಗೆ ಗಾಂಧಿ ಮೇಲೆ ಇಲ್ಲ. ನಿಮಗೆ ಮೋದಿಯವರೇ ಇವತ್ತು ನೀವು ಪ್ರೂವ್ ಮಾಡಿದ್ದೀರಾ ದಟ್ ನೀವೆಲ್ಲರೂ ಒಳಗಡೆ ನೀವು ಗೋಡ್ಸೆ ಭಕ್ತರು, ನೀವು ಗೋಡ್ಸೆ ಸಂತತಿನೇ ಹೊರತು ನೀವು ಗಾಂಧಿ ಸಂತತಿ ಯಾವತ್ತೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲ ಹೇಳ್ತಾ ಇದ್ವಿ, ಈ RSS ನಂಬೇಡಿ, ಈ BJP ನಂಬೇಡಿ, ಈ ನರೇಂದ್ರ ಮೋದಿನ ನಂಬೇಡಿ, ಈ ಎಲ್ಲ ರೈಟ್ ವಿಂಗ್ ಯಾರಿದ್ದಾರೆ ಇವ್ರನ್ನೆಲ್ಲ ನಂಬೇಡಿ. ಯಾಕಂದರೆ ಒಳಗಡೆ ಯಾರು ಇವರು ಗಾಂಧಿನ ಕೊಂದವರು ಕಣ್ರಿ. ಯಾರು ನಾರಾಯಣ ಆಪ್ತೆ, ಯಾರು ಗೋಡ್ಸೆ, ಯಾರು ಸಾವರ್ಕರ್, ಇವರೆಲ್ಲರೂ ಸೇರಿ ಗಾಂಧಿನ ಕೊಂದವರು. ಸಾವರ್ಕರ್ ಈಸ್ ಎ ಕೋ ಅಕ್ಯೂಸ್ಡ್. ಏನೋ ಅವರ ಟೈಮ್ ಚೆನ್ನಾಗಿತ್ತು, ಅವ್ರು ಎಸ್ಕೇಪ್ ಆಗಿದ್ದಾರೆ. ನಾವು ಪದೇ ಹೇಳ್ತಾ ಇದ್ವಿ, ಒಳಗಡೆ ಅಂದರ್ಸೆ ಗೋಡ್ಸೆ, ಬಾಹರ್ಸೆ ಗಾಂಧಿ ಅಂತ. ಇವತ್ತು ಹೆಂಗಾಗಿದೆ ಅಂದರೆ ಇವ್ರಿಗೆ ಗಾಂಧಿನ ಬಿಡೋದಾಗಲ್ಲ, ಇವರು ನುಂಗೋಗೂ ಆಗಲ್ಲ. ಅದಕ್ಕೆ ಏನು ಮಾಡ್ತಾವ್ರೆ, ನಿಧಾನಕ್ಕೆ ಎಲ್ಲ ಗಾಂಧಿಯ ಮಕ್ಕಳೇ, ಗಾಂಧಿಯ ಸಂತತಿ ಇದ್ರೆ ನಿಮ್ಗೆಲ್ಲ ಹೇಳ್ತೀನಿ ನೋಡಿ. ಹಿಂಗೆ ನೀವು ಹೇಳ್ತಾ ಇದ್ರೆ ಒಂದು ದಿವಸ ಬರುತ್ತೆ, ಈ ನಮ್ಮ ಕರೆನ್ಸಿ ಮೇಲಿರೋ ಗಾಂಧಿನೂ ತೆಗೆದು ಬಿಸಾಕೋ ದಿನ ಭಾಳ ದೂರ ಇಲ್ಲ. ಅದಕ್ಕೆ ಎಚ್ಚೆತ್ತುಕೊಳ್ಳಿ. ಈ ಗೋಡ್ಸೆ ಭಕ್ತರೇನಿದ್ದಾರೆ, ಈ BJP, RSS, ಮೋದಿನ ನಂಬಬೇಡಿ. ಯಾವುದೇ ಒಬ್ಬ ಗಾಂಧಿ ಅನ್ಯಾಯಿ ಈ ಮೋದಿನ ನಂಬಬೇಡಿ. ಬರ್ತಾ ಗಾಂಧಿನ ಇವರು ಡೈಲ್ಯೂಟ್ ಮಾಡೋಕೆ ರೆಡಿ ಆಗಿದ್ದಾರೆ. ಮೋದಿ ಅವರೇ, ಯಾಕೆ ನಿಮ್ಗೆ ಇಷ್ಟೊಂದು ಸಿಟ್ಟು ಗಾಂಧಿಯ ಮೇಲೆ? ಅಲ್ಟಿಮೇಟ್ಲಿ ಗಾಂಧಿ ಆಲ್ಸೋ ಬಿಲಾಂಗ್ಸ್ ಟು ಯುವರ್ ಓನ್ ಸ್ಟೇಟ್. ನಿಮ್ಮ ಗುಜರಾತ್ ಅಸ್ಮಿತೆಯನ್ನು ನೀವು ಯಾಕೆ ಎಷ್ಟೊಂದು ಇವತ್ತು ಹೀನಾಮಾಯವಾಗಿ ಅವ್ರ ಹೆಸರನ್ನು ತೆಗೆದಾಕ್ತಾ ಇದ್ರ? ಇಲ್ಲಿ ಏನು ಮಾಡಿದ್ದಾರೆ ಮೋದಿ? ಇದಕ್ಕೆ ಜಾಗ ಖಾಲಿ ಮಾಡಿದ್ರು. ದೇಶದ ಹೊರಗೆ ಹೋದಾಗ ಇವರ ಚೇಲಾಗಳೇನಿದ್ದಾರೆ ಇವತ್ತು ಮನ್ರೇಗಾನಲ್ಲಿ ಮಹಾತ್ಮ ಗಾಂಧಿ ಹೆಸರು ತೆಗೆದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಏನು ಹೇಳಿದ್ರು, ಇಲ್ಲ ಮಹಾತ್ಮ ಗಾಂಧಿ ಹೆಸರು ತೆಗಿತಾ ಇಲ್ಲ, ಪೂಜ್ಯ ಬಾಪೂಜಿ ಸ್ಕೀಮ್ ಅಂತ ಹಾಕ್ತೀವಿ ಅಂತ ಹೇಳಿದ್ರು. ಆಮೇಲೆ ಇವತ್ತು ನೋಡ್ತಾ ಇದ್ರೆ ಅಸಲಿಯತ್ತು, ಈ ಗೋಡ್ಸೆ ಸಂತತಿಯ ಅಸಲಿಯತ್ತು ಹೊರಗೆ ಬಂತು. ಪೂಜ್ಯ ಬಾಪೂಜಿನೂ ಇಲ್ಲ, ಮಹಾತ್ಮ ಗಾಂಧಿನೂ ಇಲ್ಲ. ಇವರಿಗೆ ಜಿ ರಾಮ್ಜಿ ಸ್ಕೀಮ್ ತರಬೇಕಾ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ನೀವು ರಾಮ್ ಅಂದ್ಬಿಟ್ಟು ರಾಮ ಮಂದಿರ ಕಟ್ಟದ ಮೇಲೆ UPಯಲ್ಲಿ ಏನಾಯ್ತು ಗೊತ್ತಾ? ಇದೇ ನಿಮ್ಗೆ ಆಗೋದು. ಗಾಂಧಿಯ ತಂಟೆಗೆ ಬಂದರೆ ನೀವು ಈ ಅರ್ಥ ಮಾಡ್ಕೊಳ್ಳಿ. ಇಡೀ ದೇಶದಲ್ಲಿರುವ ಗಾಂಧಿ ಭಕ್ತರು ನಾಳೆ ಬೆಳಿಗ್ಗೆ ಗಾಂಧಿ ಫೋಟೋ ಇಟ್ಕೊಂಡು ಬರ್ತಾರೆ. ಇವತ್ತು ನಮ್ಮ AICC ಅವರು ಹೇಳಿದ್ದಾರೆ, ಪ್ರತಿಯೊಂದು DCC ಬ್ಲಾಕು, ಪ್ರತಿಯೊಂದು ಗ್ರಾಮ, ಪ್ರತಿಯೊಂದು ವಾರ್ಡು ಎಲ್ಲದರಲ್ಲಿ ಗಾಂಧಿ ಫೋಟೋ ಇಟ್ಕೊಂಡು ಇವತ್ತು ಈ ಗೋಡ್ಸೆ ಭಕ್ತರಿದ್ದಾರೆ, ಗೋಡ್ಸೆ ಸಂತತಿ ಏನಿದೆ, ಇವತ್ತು ನಾನು ಕುಲ್ಲವಾಗಿ ಹೇಳ್ತೀನಿ, ಇದು ಯಾವತ್ತೂ ಗಾಂಧಿಯ ಸರ್ಕಾರ ಆಗೋಕ್ಕೆ ಸಾಧ್ಯನೇ ಇಲ್ಲ. BJPಯವರು ಯಾವತ್ತೂ ಗಾಂಧಿನ ಶ್ಲಾಘಿಸೋದು ಸಾಧ್ಯನೇ ಇಲ್ಲ. ನೆಸೆಸಿಟಿ ಅವರಿಗೆ ಏನೋ ಒಂದು ನಾವು ಗಾಂಧಿ ಕಡೆಯವರು ಅಂತ ತೋರಿಸ್ಕೊಳ್ಳೋಕೆ. ಯಾಕಂದರೆ ಇವ್ರ ಕೈಯಲ್ಲಿ ಏನೂ ಇಲ್ಲ. ಆದರೆ ಇವತ್ತು ಮೋದಿ, BJP, RSS, ಎವ್ರಿ ಒನ್ ಆಫ್ ಯು ಹ್ಯಾವ್ ಗಾಟ್ ಎಕ್ಸ್ಪೋಸ್ಡ್ ದಟ್ ಯು ಹ್ಯಾವ್ ಎ ಹೇಟ್ ಫಾರ್ ಮಹಾತ್ಮ ಗಾಂಧಿ. ಯಾಕೆ ನೀವು ಹೇಟ್ ಮಾಡ್ತೀರೋ ಮಹಾತ್ಮ ಗಾಂಧಿನ ಅಂದರೆ, ನಿಮ್ಮ ಅಸ್ತಿತ್ವವನ್ನೇ ಒಡೆದು ಬಿಸಾಕ್ಬಿಟ್ರು. ಹಿಂದೂ ಮಹಾಸಭಾದ ಅಸ್ತಿತ್ವ, RSSನ ಅಸ್ತಿತ್ವವನ್ನೇ ಪ್ರೀ ಇಂಡಿಪೆಂಡೆನ್ಸ್ ಹೊಡೆದಾಕ್ಬಿಟ್ರು. ಈ 75 ವರ್ಷಗಳಲ್ಲಿ ಇವತ್ತು ನೀವೆಷ್ಟು ಗಾಂಧಿನ ಹೇಟ್ ಮಾಡಿದ್ರೇನು ನಾಳೆ ಬೆಳಿಗ್ಗೆ ರಾಜ್ಘಾಟಲ್ಲಿ ಹೋಗ್ಬಿಟ್ಟು ನೀವು ಗಾಂಧಿಗೆ ನಮನ ಸಲ್ಲಿಸಲೇಬೇಕು. ಇದು ಗಾಂಧಿಯ ತಾಕತ್ತು. ಇಡೀ ಪ್ರಪಂಚದಲ್ಲಿರುವ ನೀವು ಯಾವುದನ್ನ ಒಂದು ದೇಶಕ್ಕೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ನೀವು ಗಾಂಧಿಗೆ ನಮಸ್ಕರಿಸಲೇಬೇಕು. ನಿಮ್ಮ ಪ್ರಧಾನಿ 3 ಸತಿ ಪ್ರಧಾನಿ ಆಗಲಿ, 4 ಸತಿ ಪ್ರಧಾನಿ ಆಗಲಿ, ನೀವು ಎಂಥ
ಇವತ್ತು ನಮ್ಮ ಸಂವಿಧಾನ ನಿಮಗೆ ಕೊಟ್ಟಿದೆ ಅಂದ್ರೆ, ನೀವು ಎಂತ ಗಾಂಧಿನ ನೀವು ದ್ವೇಷಿಸಿದ್ರೇನು, ನೀವು ಎಂತ ಗೋಡ್ಸೆ ಭಕ್ತರು ಒಳಗಡೆ ಇದ್ರೇನು ಗಾಂಧಿ ರಾಜಘಾಟಲ್ಲಿ ಹೋಗ್ಬಿಟ್ಟು ನಿಮ್ಮ ತಲೆ ಬಾಗಿಸ್ಲೇಬೇಕು. ಇನ್ನು ಮುಂದೆ ಇವತ್ತು ವಾರ್ನಿಂಗ್ ಕೊಡ್ತಾ ಇದೀವಿ ನಾವೆಲ್ಲ ಸೇರ್ಕೊಂಡು, ನೀವೇನ ಮನ್ರೇಗಾದಲ್ಲಿ ಮಹಾತ್ಮ ಗಾಂಧಿ ನಮ್ಮ ದೇಶದ ಪಿತಾಮಹನ ಹೆಸರೇನನ್ನು ತೆಗೆದ್ರೆ ಎಲ್ಲ ಗಾಂಧಿವಾದಿಗಳು ತಕ್ಕ ಹೋರಾಟ ಮಾಡ್ತಾರೆ. ಎರಡನೇ ಫ್ರೀಡಮ್ಗಾಗಿ ಇವತ್ತು ಎಲ್ಲ ಕಾಂಗ್ರೆಸ್ಸಿಗರು, ಎಲ್ಲರೂ ಸೆಕ್ಯುಲರ್ ಇಂಟೆಲಿಜೆನ್ಷಿಯಾ ಏನಿದೆ, ಪ್ರೋಗ್ರೆಸಿವ್ ಎಲ್ಲರೂ ಏನಿದೆ, ಲೆಫ್ಟ್ ರೈಟು ಸೆಂಟ್ರು ಎಲ್ಲರೂ ಯಾರ್ಯಾರಿದ್ದಾರೆ, ಗಾಂಧಿ ಭಕ್ತರು ನಿಮ್ಮಲ್ಲೂ ಇದ್ದಾರೆ, ಗಾಂಧಿನ ಒಪ್ಪೋರು ನಿಮ್ಮಲ್ಲೂ ಇದ್ದಾರೆ. ಎಲ್ಲ ಗಾಂಧಿ ಒಪ್ಪರು ಇವತ್ತು ಹೊರಗೆ ಬಂದ್ಬಿಟ್ಟು ಯಾರು ಈ ಗೋಡ್ಸೆ ಭಕ್ತರು ಇವತ್ತು ಮನ್ರೇಗಾದಿಂದ ಮಹಾತ್ಮ ಗಾಂಧಿ ಹೆಸರು ತೆಗೆದಾಕೋಕೆ ಇವತ್ತು ಹುನ್ನಾರ ಮಾಡಿದ್ದಾರೆ. ಈ ರಾಷ್ಟ್ರ ಕೊಟ್ಟಿರೋ ಗಾಂಧಿಯ ವಿರುದ್ಧ ನೀವು ರಾಷ್ಟ್ರದ್ರೋಹಿಗಳಾಗ್ತೀರಾ, ನೀವು ರಾಷ್ಟ್ರ ಪ್ರೇಮಿಸೋರು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಮುಂದೆ ಇದೇ ಲಾಸ್ಟ್ ವಾರ್ನಿಂಗ್ ನಿಮಗೆ. ಇನ್ನು ಮುಂದೆ ನೀವು ಈ ಮನ್ರೇಗಾದಲ್ಲಿ ಮಹಾತ್ಮ ಗಾಂಧಿ ಹೆಸರೇನನ್ನ ತಗೊಂಡ್ರೆ ತಕ್ಕ ಪಾಠ ಕಲಿಸ್ತಾರೆ ಮೋದಿಜಿ. RSS ಗರೇ ಹುಷಾರ್, ಬಿಜೆಪಿಗರೇ ಹುಷಾರ್, ಎಲ್ಲ ಭಾರತೀಯರೇ ಹುಷಾರ್. ಇವ್ರನ್ನ ಹಿಂಗೆ ಬಿಟ್ರೆ ನಾಳೆ ಬೆಳಿಗ್ಗೆ ನಮ್ಮ ಕರೆನ್ಸಿ ನೋಟಲ್ಲೂ ಗಾಂಧಿನ ಇಲ್ದಂಗ್ ಮಾಡ್ಬಿಟ್ಟು ನಾಳೆ ಬೆಳಿಗ್ಗೆ ಗೋಡ್ಸೆನ ತಂದು ಕರೆನ್ಸಿ ನೋಟಲ್ಲಿ ಇಡ್ತಾರೆ, ಹುಷಾರ್ ಅಂತ ಹೇಳ್ಬಿಟ್ಟು ನಾನು ಮಾತನ್ನ ಮುಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.